ಗೆಳೆಯರೇ, ಬಿಗ್ ಬಾಸ್ ಮನೆ ಕೋಪ ತಾಪಗಳಿಗೆ ಮಾತ್ರವಲ್ಲ, ನಗು ಅಳುವಿನ ಕ್ಷಣಗಳಿಗೂ ಸಾಕ್ಷಿಯಾಗಿದೆ. ಅದರಲ್ಲೂ ಬಿಗ್ ಬಾಸ್ ಸ್ಪರ್ಧಿಗಳು ತಮ್ಮ ಮನೆಯವರನ್ನ ನೋಡೋದಕ್ಕೋಸ್ಕರ ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ರು. ಇದೀಗ ಬಿಗ್ ಬಾಸ್ ಅವರ ಆಸೆಯನ್ನ ಪೂರ್ಣಗೊಳಿಸಿದ್ದಾರೆ. ಸ್ವಲ್ಪ ಸಮಯದ ಕಾಲ ಬಿಗ್ ಬಾಸ್ ಮನೆ ಮಂದಿಗೆ ಪಾಸ್ ಆಗೋಕೆ ಹೇಳ್ತಾ ಇದ್ರು. ಈ ಸಮಯದಲ್ಲಿ ಸ್ಪರ್ಧಿಗಳು ಮಾಡ್ತಿದ್ದ ತರಲೆ ಕೆಲಸಗಳು ಸಖತ್ ಮಜಾ ಕೊಡ್ತು ಅಂತಾನೆ ಹೇಳ್ಬಹುದು. ಅಂದಹಾಗೆ ಬಿಗ್ ಬಾಸ್ ಮನೆಗೆ ಮೊದಲು ಬಂದ ನಮ್ರತಾ ಅಮ್ಮ ಮನೆಯ ಸದಸ್ಯರ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಲ್ಲರಿಗೂ ತಿಂಡಿಯನ್ನ ಕೊಟ್ರು. ಹಾಗೆ ವೈಭವ್ ಅನ್ನೋ ಪುಟ್ಟ ಹುಡುಗ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಎಲ್ಲರಿಗೂ ಖುಷಿಯನ್ನ ಹಂಚಿದ್ದಾನೆ. ನಮ್ರತಾ ಅಮ್ಮ, ನಿನ್ನ ಹಳೆ ಆಟ ಇಷ್ಟ ಆಗ್ತಿರ್ಲಿಲ್ಲ, ಈಗ ಆಡ್ತಿರೋ ಆಟ ಇಷ್ಟ ಆಗ್ತಿದೆ, ಹೀಗೆ ಆಡು ಅಂತ ಮಗಳಿಗೆ ಸಂದೇಶ ನೀಡಿ ತನಿಷಾ ಅವರು ಮನೆ ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳಿದ್ದಾರೆ. ಇವರ ನಂತರ ವರ್ತೂರು ಸಂತೋಷ್ ಅಮ್ಮ ಬಂದು ಮನೆ ಮಂದಿಯನ್ನ ಮಾತನಾಡಿಸಿದ್ರು. ವರ್ತೂರು ಅವರು ತಮ್ಮ ಹಸು ಕರುವಿನ ಬಗ್ಗೆ ವಿಚಾರಿಸಿಕೊಂಡ್ರೆ, ವರ್ತೂರಮ್ಮ ತನಿಷಾ ತುಂಬಾ ಪಾಪದವಳು, ಮುಗ್ಧೆ ಅಂತ ತನಿಷಾನ ಹೊಗಳಿದ್ರು. ಪ್ರತಾಪ್ ಹಾಗೂ ವರ್ತೂರು ಸಂತೋಷ್ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಕೂಡ ಮಾಡಿದ್ರು. ಅಂದಹಾಗೆ ತುಕಾಲಿ ಸಂತೋಷ್ ಹೆಂಡತಿಯಾದ ಮಾನಸ ಬರ್ತಾ ಇದ್ದ ಹಾಗೆ ತುಕಾಲಿಗೆ ಕ್ಲಾಸ್ ತಗೊಂಡ್ರು. ಮಾನಸ ತುಕಾಲಿ ನಮ್ರತಾ ಮಾಡಿದ ಆಕ್ಟ್ ಮನೆ ಮಂದಿಗೆ ಫುಲ್ ಖುಷಿ ನೀಡಿತು. ಅಲ್ಲದೆ ತುಕಾಲಿ ಸಂತೋಷ್ ಹಾಗೂ ಮಾನಸ ಕಥೆಯನ್ನ ಕೇಳಿ ಮನೆ ಮಂದಿ ಕೊಂಚ ಭಾವುಕರಾದ್ರು. ಇವರ ಜೊತೆ ಮೈಕಲ್ ಅಮ್ಮ ಕೂಡ ಬಂದು ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡ್ರು. ಸಂಗೀತಾಗೆ ಇನ್ಮೇಲೆ ಪನೀರ್ ಬೇಕು ಅಂತ ಅಳ್ಬೇಡ ಅಂತ ಹೇಳಿದ್ರು. ಹಾಗೆ ಮೈಕಲ್ ಸಂಗೀತ ಇಬ್ಬರಿಗೂ ನೀವಿಬ್ರು ಜಗಳ ಮಾಡ್ಕೋಬಾರ್ದು ಅಂತ ಬುದ್ಧಿ ಹೇಳಿದ್ದಾರೆ. ನಿಜಕ್ಕೂ ಕುಟುಂಬಗಳು ಬಿಗ್ ಬಾಸ್ ಮನೆಗೆ ಭೇಟಿ ನೀಡಿದ ಕ್ಷಣಗಳು ನೋಡುಗರಿಗೆ ಸಖತ್ ಖುಷಿಯನ್ನ ನೀಡಿದೆ. ಕುಟುಂಬದ ಪ್ರೀತಿ ನಾವು ಅವರಿಂದ ದೂರವಿದ್ದಾಗ್ಲೇ ಅರಿಯೋದು ಅನ್ನೋ ಪಾಠವನ್ನ ಬಿಗ್ ಬಾಸ್ ನಮಗೆ ತಿಳಿಸ್ತಿದೆ. ನಿಮ್ಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಷ್ಟ? ಈ ಬಾರಿಯ ಬಿಗ್ ಬಾಸ್ ಯಾರು ಗೆಲ್ಲಬಹುದು ಅನ್ನೋದನ್ನ ತಪ್ಪದೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್.